ಮಾನವೀಯತೆಯ ಸೇವೆಯ ಮೂಲಕ ರಾಷ್ಟ್ರೀಯ ಪುನರುಜ್ಜೀವನದ ನಾಯಕ ಶ್ರೀ ಬ್ರಿಜ್ಲಾಲ್ ಭಟ್ ಪದ್ಮಶ್ರೀ 2026. ಜಗತ್ತು ಈ ಭೂಮಿಯ ಮೇಲಿನ ಸ್ವರ್ಗ ಅಂತಾರೆ. ಆದ್ರೆ ಈ ಸ್ವರ್ಗವು ಒಮ್ಮೆ ತಮ್ಮವರು ದೂರ ಹೋಗುವುದನ್ನು ನೋಡಿತು. 1990ರಲ್ಲಿ ಅನಿಶ್ಚಿತತೆಯ ಸಮಯವು ಜನರು ಸ್ವಂತ ಮನೆಗಳನ್ನು ಬಿಟ್ಟು ಹೋಗುವಂತೆ ಮಾಡಿತು. ಆಗ ಬ್ರಿಜ್ಲಾಲ್ ಭಟ್ ಅಲ್ಲೇ ಉಳಿಯುವ ಸಾಹಸ ಮಾಡಿದರು. ನನ್ನ ಮನಸ್ಸಿಗೂ ಒಂದು ಯೋಚನೆ ಮೂಡಿತು. ಮನಸ್ಸು ಕಾಶ್ಮೀರವನ್ನು ಬಿಟ್ಟು ಹೋಗಲು ಒಪ್ಪಲಿಲ್ಲ. ಸ್ವಾಮಿ ವಿವೇಕಾನಂದ ಥಾಟ್ ಮಿಷನ್ನಲ್ಲೇ ಕೆಲಸ ಮಾಡಲು ಬಯಸಿದೆ. ನಮ್ಮ ಧ್ಯೇಯ ಒಂದೇ ಆಗಿತ್ತು, ಮಾನವೀಯತೆಯ ಸೇವೆಯಿಂದಲೇ ರಾಷ್ಟ್ರದ ಉನ್ನತಿ ಅಂತ. ಈ ನಂಬಿಕೆಯ ಬೇರು ಬಾಲ್ಯದಲ್ಲಿಯೇ ಗಟ್ಟಿಯಾಗಿತ್ತು. ಅನಂತ್ನಾಗ್ನಲ್ಲಿ ದೊಡ್ಡ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಭಟ್ ಸರ್ ಅವರ ಮುಂಜಾವು ಕಾಶ್ಮೀರದ ಆಧ್ಯಾತ್ಮಿಕ ಸಾಮರಸ್ಯ, ಇಂದ್ರನಾಗ್ ಗುರುದ್ವಾರ, ದೇವಿ ಬಾಲ ದೇವಸ್ಥಾನ ಮತ್ತು ಋಷಿ ಸಾಬ್ಗೆ ಭೇಟಿ ನೀಡುವುದರಿಂದ ತುಂಬಿತ್ತು. ಈ ಗಂಗಾ ಜಮುನಿ ತೇಜೀಬ್ ನಂತರ ಅವರ ಜೀವನದ ಅತ್ಯಂತ ದೊಡ್ಡ ಧ್ಯೇಯವಾಯಿತು. ಕಳೆದ 50 ವರ್ಷಗಳಿಂದ ಅವರು ನಾಗದಂಡೆಯಲ್ಲಿರುವ ಶ್ರೀ ರಾಮಕೃಷ್ಣ ಮಹಾಸಮ್ಮೇಳನ ಆಶ್ರಮ ಮತ್ತು ವಿವೇಕಾನಂದ ಕೇಂದ್ರದ ಆಶ್ರಯದಲ್ಲಿ ಸನಾತನ ಧರ್ಮದ ಮೂಲಭೂತ ತತ್ವಗಳನ್ನು, ಮಾನವೀಯತೆಗೆ, ಸೇವೆ ಮತ್ತು ಸಾರ್ವತ್ರಿಕ ಸಹೋದರತ್ವವನ್ನು ಹರಡುತ್ತಿದ್ದಾರೆ. 1996-97ರ ಕಷ್ಟದ ಸಮಯದಲ್ಲಿ ಅವರ ನೇತೃತ್ವದಲ್ಲಿ ನಾಗದಂಡೆಯ ಆಶ್ರಮವು ಮಾತಾ ಖೀರ್ ಭವಾನಿಯಲ್ಲಿ ಭಂಡಾರವನ್ನು ಪ್ರಾರಂಭಿಸಿತು. ಆರಂಭದಲ್ಲಿ ಮಾತಾ ಖೀರ್ ಭವಾನಿ ಮಂದಿರದಲ್ಲಿ ತುಂಬಾ ಕಡಿಮೆ ಜನರು, ಅಂದರೆ ಸುಮಾರು 400ರಿಂದ 500 ಭಕ್ತರಷ್ಟೇ ಸೇರಿದ್ದರು. ಆದ್ರೆ ನಾವು ಹಿಂಜರಿಯಲಿಲ್ಲ ಮತ್ತು ನಾಗದಂಡೆಯ ಆಶ್ರಮದಲ್ಲಿ ನಾವು ಮಾಡಿದ ಎಲ್ಲಾ ಚಟುವಟಿಕೆಗಳಲ್ಲಿ ನನ್ನ ಧರ್ಮಪತ್ನಿಯವರು ನಮಗೆ ಸಂಪೂರ್ಣವಾಗಿ ಜೊತೆ ನೀಡಿದರು. ಇಂದು ಆ ನಿರ್ಭೀತ ಉಪಕ್ರಮದ ಪರಿಣಾಮ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. 2024-25ರಲ್ಲಿ ಒಂದೇ ಭಂಡಾರದಲ್ಲಿ 35,000ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಊಟ ಮಾಡಿದರು. ಅಮೆರಿಕಾದಿಂದ ತೋಟಗಾರಿಕೆಯಲ್ಲಿ ಉನ್ನತ ಶಿಕ್ಷಣ ಪಡೆದ ಭಟ್ ಸರ್ ಕಾಶ್ಮೀರದ ಬಂಜರು ಮತ್ತು ನಿರ್ಜನ ಭೂಮಿಯನ್ನು ತೋಟಗಳಾಗಿ ಪರಿವರ್ತಿಸಿದರು. ವೈಜ್ಞಾನಿಕ ಕೃಷಿ ವಿಧಾನಗಳೊಂದಿಗೆ ಅವರು ಸಮೃದ್ಧ ಸೇಬು ಮತ್ತು ಆಕ್ರೋಟ್ ಬೆಳೆಸಲು ಸಹಾಯ ಮಾಡಿದರು. ರೈತರಿಗೆ ಕೋಲ್ಡ್ ಚೈನ್ ಮತ್ತು ಹೊಸ ಪ್ಯಾಕೇಜಿಂಗ್ ಬಗ್ಗೆ ಅರಿವು ಮೂಡಿಸಲಾಯಿತು. ಇಂದು ಯೋಗ ಶಿಬಿರಗಳು, ಮೌಲ್ಯಾಧಾರಿತ ಶಿಕ್ಷಣ ಕಾರ್ಯಕ್ರಮಗಳು ಮತ್ತು ಯುವ ಸಮ್ಮೇಳನಗಳ ಮೂಲಕ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಈಗ ಅವರು ನಾಗದಂಡೆ ಆಶ್ರಮವನ್ನು ವಿಸ್ತರಿಸುತ್ತಿದ್ದಾರೆ. ಇದರಿಂದಾಗಿ ಏಕಕಾಲದಲ್ಲಿ 400 ಜನರಲ್ಲಿ ತಂಗಬಹುದು. ಭಟ್ ಸರ್ ಪ್ರಯತ್ನದಿಂದಾಗಿ ಕಾಶ್ಮೀರದ ಹೊಸ ಪೀಳಿಗೆಯ ಲೇಖನಿಯ ಮೂಲಕ ಮಾತ್ರ ಜ್ಞಾನದ ಅರಿವು ಮತ್ತು ಬದಲಾವಣೆ ತರುತ್ತದೆ ಎಂದು ಅರ್ಥ ಮಾಡಿಕೊಂಡಿದೆ. ಅವರ ದೊಡ್ಡ ಶಕ್ತಿ ಏಕತೆ ಮತ್ತು ಸಹೋದರತ್ವದಲ್ಲಿದೆ. ಗೌರವಗಳು, ಪ್ರಶಸ್ತಿಗಳು ಕೇವಲ ಒಂದು ಮೆಟ್ಟಿಲು. ಅವರ ನಿಜವಾದ ಪರಂಪರೆ, ಭರವಸೆಯ ಬೀಜವನ್ನ ಅವರು ಇಲ್ಲಿನ ಜನರ ಮನಸ್ಸಿನಲ್ಲಿ ಬಿತ್ತಿದ್ದಾರೆ. ನಮ್ಮ ಯುವಕರ ಶಕ್ತಿ ಮತ್ತು ನಮ್ಮ ಹಿರಿಯರ ಬುದ್ಧಿವಂತಿಕೆ ಜೊತೆಯಾದಾಗ ನಮ್ಮ ಕಾಶ್ಮೀರ ಮತ್ತೊಮ್ಮೆ ಸುಂದರವಾದ ಪುಷ್ಪಗುಚ್ಛದಂತೆ ಅರಳುತ್ತದೆ, ಸ್ವರ್ಗದಷ್ಟೇ ಸುಂದರವಾಗುತ್ತದೆ. ಅವರ ಈ ಪ್ರಯಾಣ ಈಗ ಒಂದು ಮಹಾನ್ ಪ್ರಯಾಣವಾಗಿದೆ. ಅದು ಮುಂದಿನ ಪೀಳಿಗೆಗೂ ಮುಂದುವರಿಯುವ ಚಳುವಳಿಯಾಗಿ ಮುನ್ನಡೆಯಲಿದೆ. ಶ್ರೀ ಬ್ರಿಜ್ಲಾಲ್ ಭಟ್ ಪದ್ಮಶ್ರೀ 2026.